ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ಇವತ್ತು ವಜಾಗೊಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ನ್ಯಾಯಮೂರ್ತಿ ಎಆರ್ ಮಸೂದಿ ಮತ್ತು ನ್ಯಾಯಮೂರ್ತಿ ಅಜಯ್ ಕುಮಾರ್ ಶ್ರೀವತ್ಸ ಅವರಿದ್ದಂತಹ ಪೀಠ ಬಿಜೆಪಿ ಕಾರ್ಯಕರ್ತ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿದೆ. ಬೆಂಗಳೂರಿನ ಬಿಜೆಪಿಯ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಎನ್ನುವಂಥವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವವನ್ನು ರದ್ದುಪಡಿಸಬೇಕು ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯದಿಂದ ವರದಿಯನ್ನು ಕೇಳಿತ್ತು ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ. ಬೆಂಗಳೂರು ಮೂಲದ ವಿಘ್ನೇಶ್ ಶಿಶಿರ್ ಅವರ ವಾದ ಏನಿತ್ತು ಅಂತ ಹೇಳಿದ್ರೆ, ಬ್ರಿಟನ್ನ ಕಂಪನಿಯಲ್ಲಿ ರಾಹುಲ್ ಗಾಂಧಿಯವರು ನಿರ್ದೇಶಕರಾಗಿದ್ದರು. ಆ ಕಂಪನಿ ಬ್ರಿಟನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಂತಹ ದಾಖಲೆಗಳಲ್ಲಿ ರಾಹುಲ್ ಗಾಂಧಿಯವರನ್ನು ಬ್ರಿಟನ್ನ ಪ್ರಜೆ, ಅವರು ಬ್ರಿಟನ್ನ ಪೌರತ್ವವನ್ನು ಹೊಂದಿದ್ದಾರೆ ಅಂತೇಳಿ ಆ ದಾಖಲೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ರಾಹುಲ್ ಗಾಂಧಿಯವರು ಭಾರತೀಯ ನಾಗರಿಕ ಅಲ್ಲ, ಭಾರತದ ಪ್ರಜೆ ಅಲ್ಲ. ಭಾರತದ ಪೌರತ್ವ ಕಾಯ್ದೆ ಅದರ ಸೆಕ್ಷನ್ 9 ಉಪಕಲಂ 2ರ ಅಡಿಯಲ್ಲಿ ಅವರು ಭಾರತದ ನಾಗರಿಕ ಅಲ್ಲ. ಜೊತೆಗೆ ಭಾರತದ ನಾಗರಿಕ ಅಲ್ಲ ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ಚುನಾವಣೆಗೆ ನಿಲ್ಲಲಿಕ್ಕೆ ಅಥವಾ ಅವರು ಗೆದ್ದಂತಹ ಏನು ಸಂಸದರಾಗಿ ಏನು ಗೆದ್ದಿದ್ದಾರೆ ಅವರನ್ನು ಅನರ್ಹಗೊಳಿಸಬೇಕು ಎನ್ನುವಂತಹ ಪ್ರಮುಖ ಬೇಡಿಕೆಯನ್ನು ಅಲಹಾಬಾದ್ ಹೈಕೋರ್ಟ್ನ ಮುಂದೆ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ ನೀವು ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ. ಸೊ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯದ ಅಭಿಪ್ರಾಯವನ್ನು ಕೇಳಿತ್ತು, ಮಾಹಿತಿಯನ್ನು ಕೇಳಿತ್ತು, ವರದಿಯನ್ನು ಕೇಳಿತ್ತು. ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವ ಹೊಂದಿರುವ ಬಗ್ಗೆ ಯಾವುದಾದರೂ ದಾಖಲೆಗಳಿದ್ದರೆ ಅದನ್ನು ಸಲ್ಲಿಕೆ ಮಾಡಬೇಕು ನಮಗೆ ಅಂತೇಳಿ ಕೇಂದ್ರ ಗೃಹ ಸಚಿವಾಲಯದವರು ಅಲಹಾಬಾದ್ ಹೈಕೋರ್ಟ್ನ ಬಳಿ ಸಮಯವನ್ನು ಕೂಡ ಕೇಳಿದರು. ಆದರೆ ಆಮೇಲೆ ಒಂದು ವರದಿಯನ್ನು ಕೂಡ ಗೃಹ ಸಚಿವಾಲಯದವರು ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಆದರೆ ರಾಹುಲ್ ಗಾಂಧಿಯವರು ಬ್ರಿಟನ್ನ ಪೌರತ್ವ ಹೊಂದಿದ್ದಾರೆ ಎನ್ನುವುದನ್ನು ಪ್ರೂವ್ ಮಾಡಲಿಕ್ಕೆ, ಸಾಬೀತುಪಡಿಸಲಿಕ್ಕೆ ಬೇಕಾದಂತಹ ದಾಖಲೆಗಳು ಕೇಂದ್ರ ಗೃಹ ಸಚಿವಾಲಯಕ್ಕೆ ಲಭ್ಯ ಆಗಿಲ್ಲ. ಅಲಹಾಬಾದ್ ಹೈಕೋರ್ಟಿಗೆ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ನಾವು ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟನ್ಗೆ ಪತ್ರವನ್ನು ಬರೆದಿದ್ದೀವಿ, ಮತ್ತೆ ಅವರಿಗೆ ರಿಮೈಂಡರನ್ನು ಕಳುಹಿಸಿದ್ವಿ. ಆದರೆ ಆ ದೇಶದಿಂದ, ಬ್ರಿಟನ್ನಿಂದ ನಮಗೆ ಯಾವುದೇ ಪೂರಕವಾದಂತಹ ದಾಖಲೆಗಳು ಸಿಕ್ಕಿಲ್ಲ, ನಮಗೆ ಇನ್ನೂ ಸಮಯ ಬೇಕಾಗುತ್ತೆ ಎನ್ನುವಂಥ ಅಂಶವನ್ನು ಕೇಂದ್ರ ಗೃಹ ಸಚಿವಾಲಯ ಅಲಹಾಬಾದ್ ಹೈಕೋರ್ಟಿಗೆ ಹೇಳಿತ್ತು. ಹೀಗಾಗಿ ಅಲಹಾಬಾದ್ ಹೈಕೋರ್ಟ್ ಏನು ಮಾಡ್ತು ಇವತ್ತು ಅಂತ ಹೇಳಿದ್ರೆ, ಈ ಅರ್ಜಿಯನ್ನು ಇನ್ನು ವಿಚಾರಣೆಯನ್ನು ಬಾಕಿ ಉಳಿಸ್ಕೊಂಡು ಏನು ಪ್ರಯೋಜನ ಇಲ್ಲ, ಹೀಗಾಗಿ ನಾವು ಈ ಅರ್ಜಿಯನ್ನು ವಜಾಗೊಳಿಸ್ತಾ ಇದ್ದೇವೆ ಅಂಥೇಳಿ ಅರ್ಜಿಯನ್ನು ವಜಾಗೊಳಿಸಿದೆ. ಅಂದರೆ ಸದ್ಯದವರೆಗೂ ಕೂಡ ಕೇಂದ್ರ ಗೃಹ ಸಚಿವಾಲಯಕ್ಕೆ, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವ ಹೊಂದಿರುವ ಬಗ್ಗೆ ದಾಖಲೆಗಳು ಲಭ್ಯ ಆಗಿಲ್ಲ, ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಅಲಹಾಬಾದ್ ಹೈಕೋರ್ಟ್ಗೆ ಏನು ವರದಿಯನ್ನು ಸಲ್ಲಿಸಿತ್ತು ಅದರಲ್ಲೂ ಕೂಡ ಕೇಂದ್ರ ಗೃಹ ಸಚಿವಾಲಯ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವ ಹೊಂದಿರುವ ಬಗ್ಗೆ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕೇಂದ್ರ ಗೃಹ ಸಚಿವಾಲಯ ಹೇಳಿರುವ ಪ್ರಕಾರ ಇನ್ನೂ ಕೂಡ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಬ್ರಿಟನ್ನ ಸರ್ಕಾರ ಭಾರತದೊಂದಿಗೆ ಹಂಚಿಕೊಂಡಿಲ್ಲ. ಹೀಗಾಗಿ ಹೈಕೋರ್ಟ್ ಇವತ್ತು ಏನು ಅಭಿಪ್ರಾಯ ಪಡ್ತು ಅಂತ ಹೇಳಿದ್ರೆ, ಈ ಅರ್ಜಿಯ ವಿಚಾರಣೆಯನ್ನು ಇನ್ನು ಬಾಕಿ ಉಳಿಸಿಕೊಂಡು ಯಾವುದೇ ಪ್ರಯೋಜನ ಇಲ್ಲ, ಹೀಗಾಗಿ ನಾವು ಈ ಅರ್ಜಿಯನ್ನು ವಜಾಗೊಳಿಸ್ತಾ ಇದ್ದೀವಿ. ಈ ಅರ್ಜಿದಾರರಿಗೆ, ಬೆಂಗಳೂರು ಮೂಲದ ಬಿಜೆಪಿಯ ಕಾರ್ಯಕರ್ತ ವಿಘ್ನೇಶ್ ಏನಿದ್ದಾರೆ ಅವರಿಗೆ ಇನ್ ಕೇಸ್ ಭವಿಷ್ಯದಲ್ಲಿ ಗೃಹ ಸಚಿವಾಲಯ ಏನಾದರೂ ದಾಖಲೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಆ ಕುರಿತಾದಂಥ ವರದಿಯನ್ನು ಅರ್ಜಿದಾರರಿಗೆ ಕೊಡಬೇಕು. ಅದಾದ ಬಳಿಕ ಅರ್ಜಿದಾರರು ತಮಗೆ ಸೂಕ್ತವೆನಿಸಬಹುದಾದಂತಹ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಅಂಥೇಳಿ ಇವತ್ತು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಅಲ್ಲಿಗೆ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ಏನು ವಿವಾದಗಳಿದ್ವು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಅಂದರೆ ಇದುವರೆಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಹುಲ್ ಗಾಂಧಿಯವರು ದ್ವಿಪೌರತ್ವ, ಬ್ರಿಟನ್ನ ಜೊತೆಗೆ ಭಾರತದ ಜೊತೆಗೆ ಬ್ರಿಟನ್ನ ಪೌರತ್ವವನ್ನು ಕೂಡ ಹೊಂದಿದ್ದಾರೆ ಎನ್ನುವುದಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಇದು ಒಂದು ಅಂಶ. ಇದ್ರ ಜೊತೆಗೆ
ದೆಹಲಿ ಹೈಕೋರ್ಟ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಪೌರತ್ವ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಮಾಜಿ ರಾಜ್ಯಸಭಾ ಸಂಸದ ಸುಬ್ರಮಣಿಯನ್ ಸ್ವಾಮಿ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇದೆ. ಅದು ಮೇ 28ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಮಾರ್ಚ್ನಲ್ಲಿ ಅರ್ಜಿಯ ವಿಚಾರಣೆ ಇತ್ತು, ಅದನ್ನು ಮೇ 28ಕ್ಕೆ ಅಂದರೆ ಇದೇ ತಿಂಗಳು 28ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲೂ ಕೂಡ ಒಂದು ಅರ್ಜಿಯ ವಿಚಾರಣೆ ಬಾಕಿ ಉಳಿದಿದೆ. ಸೊ ಅಷ್ಟರ ಒಳಗಾಗಿ ಒಂದು ವೇಳೆ ಕೇಂದ್ರ ಗೃಹ ಸಚಿವಾಲಯ ಬ್ರಿಟನ್ನಿಂದ ತನಗೆ ಬೇಕಾದಂತಹ ಸಾಕ್ಷ್ಯಗಳನ್ನು ಪಡೆದು ರಾಹುಲ್ ಗಾಂಧಿ ಅವರ ವಿರುದ್ಧ ಸಲ್ಲಿಕೆ ಮಾಡುವುದಾದರೆ ದೆಹಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಭಾರತದ ಪೌರತ್ವ ಕಾಯ್ದೆಯ ಪ್ರಕಾರ ಬೇರೊಂದು ದೇಶದ ನಾಗರಿಕತ್ವವನ್ನು, ಬೇರೊಂದು ದೇಶದ ಪ್ರಜೆ ಅಂತೇಳಿ ದಾಖಲೆಗಳನ್ನು ಪಡೆದ ತಕ್ಷಣವೇ ಅಂತಹ ವ್ಯಕ್ತಿ ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರೆ. ಆಟೋಮೆಟಿಕಲಿ ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರೆ. ಭಾರತದ ಪೌರತ್ವವನ್ನು ಕಳೆದುಕೊಂಡಂತಹ ವ್ಯಕ್ತಿಗೆ ಅಥವಾ ದ್ವಿಪೌರತ್ವ ಹೊಂದಿರತಕ್ಕಂತಹ ವ್ಯಕ್ತಿಗೆ ಭಾರತದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕಾಗಲಿ ಅಥವಾ ಸಾಂವಿಧಾನಿಕ ಹುದ್ದೆಗಳನ್ನಾಗಲಿ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಅದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಸಂವಿಧಾನದ ಅಡಿಯಲ್ಲಿ. ಸೊ BJPಯವರ ಆಕ್ಷೇಪ ಇರುವಂಥದ್ದೇನು, ಆತ BJPಯ ಕಾರ್ಯಕರ್ತ ವಿಘ್ನೇಶ್, ಬೆಂಗಳೂರು ಮೂಲದವರು. ಇವರ ಆಕ್ಷೇಪ ಏನು, ಬ್ರಿಟನ್ನ ಪ್ರಜೆ ಆಗಿರುವಂತಹ ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ಹೇಗೆ ಕಂಟೆಸ್ಟ್ ಮಾಡಿದ್ರು, ಅವರನ್ನು ಚುನಾವಣೆಗೆ ಹೇಗೆ ಕಂಟೆಸ್ಟ್ ಮಾಡಲಿಕ್ಕೆ ಚುನಾವಣಾ ಆಯೋಗ ಬಿಡ್ತು, ಈಗ ಅವರು ಗೆದ್ದಿದ್ದಾರೆ, ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಎನ್ನುವಂಥದ್ದು ಇವರ ಪ್ರಮುಖ ವಾದಗಳಲ್ಲಿ ಒಂದು. 2019ರಲ್ಲೇ ಸುಬ್ರಮಣಿಯನ್ ಸ್ವಾಮಿ ಅವರು ದೆಹಲಿ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರು. 2019ರಲ್ಲೇ ಸುಬ್ರಮಣಿಯನ್ ಸ್ವಾಮಿ ಅವರು ರಾಹುಲ್ ಗಾಂಧಿಯವರ ಪೌರತ್ವ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದರು, ಇವರು ಬ್ರಿಟನ್ನ ಪೌರತ್ವವನ್ನು ಹೊಂದಿದ್ದಾರೆ ಅಂತೇಳಿ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಗೃಹ ಸಚಿವಾಲಯ ನೋಟಿಸನ್ನು ಕೂಡ ಕಳುಹಿಸಿತ್ತು. ಆದರೆ ಇದುವರೆಗೆ ಕಳೆದ 6 ವರ್ಷಗಳಲ್ಲಿ, 6 ವರ್ಷ ಆಗ್ತಾ ಬಂತು, 6 ವರ್ಷ ಆಗಿದೆ, ಕಳೆದ ತಿಂಗಳಿಗೆ 6 ವರ್ಷ ಆಗಿದೆ. 6 ವರ್ಷಗಳಲ್ಲಿ ಮೋದಿ ಸರ್ಕಾರಕ್ಕೆ ರಾಹುಲ್ ಗಾಂಧಿಯವರು ದ್ವಿಪೌರತ್ವ ಹೊಂದಿದ್ದಾರೆ ಎನ್ನುವುದಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಸೊ ಇದೊಂದು ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದರು BJPಯವರು. ಬ್ರಿಟನ್ನ ಪ್ರಜೆ ರಾಹುಲ್ ಗಾಂಧಿಯವರು ಭಾರತದ ಪ್ರಜೆ ಅಲ್ಲ ಅಂತೇಳಿ. ಸೊ ಈಗ ರಾಹುಲ್ ಗಾಂಧಿ ಅವರಿಗೆ ಕಾನೂನಾತ್ಮಕವಾಗಿ ಮೇಲುಗೈ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.